ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ. ಇವತ್ತಿನ ಬೆಳಕು ದೆಹಲಿಯ ಜಂತರ್ ಮಂತರ್ ಎಂದಿನಂತೆ ಇರಲಿಲ್ಲ. ಸಣ್ಣಗೆ ಬೀಳುತ್ತಿರುವ ಮಳೆ, ಹಾಗೇನೆ ಮಳೆ ಬೀಳುತ್ತಿರುವ ನಡುವೆನೆ ಆ ಜಂತರ್ ಮಂತರ್ ಪ್ರದೇಶದತ್ತ ಬರ್ತಾ ಇದ್ದಂತಹ ವಿದ್ಯಾರ್ಥಿ ಸಮೂಹ. ಅಲ್ಲಿ ಪೊಲೀಸರು ಬಹುದೊಡ್ಡ ಕೋಟೆಯನ್ನು ನಿರ್ಮಿಸಿದ್ರು. ಅಲ್ಲಿ ಹಾಕಿರುವ ಬ್ಯಾರಿಕೇಡ್ಗಳು ಸಾಮಾನ್ಯ ಬ್ಯಾರಿಕೇಡರ್ ಆಗಿರಲಿಲ್ಲ. ಆಳೆತ್ತರದ ಬ್ಯಾರಿಕೇಡ್ಗಳು, ಸಾವಿರಾರು ಪೊಲೀಸರು. ಪ್ರಾಯಶಃ ಸರ್ಕಾರವಾಗಲಿ ದೆಹಲಿ ಪೊಲೀಸರಾಗಲಿ ಇದನ್ನು ನಿರೀಕ್ಷಿಸಿರಲಿಲ್ಲ. ಬೆಳಗು ಹರಿದು ಸಮಯ ಕಳೆಯುತ್ತಿದ್ದ ಹಾಗೆ ಆ ಪ್ರದೇಶಕ್ಕೆ ಬರುತ್ತಿರುವ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚುತ್ತಾನೆ ಇತ್ತು. ಇದರಿಂದ ಬೆದರಿದ ದೆಹಲಿ ಆಡಳಿತ ಅಲ್ಲಿ ಬರ್ತಾ ಇದ್ದಂತಹ ಮೆಟ್ರೋ ರೈಲುಗಳ ಏನಿವೆ ಆ ನಿಲ್ದಾಣಗಳಲ್ಲಿ ನಿಲ್ಲಿಸಿದಂತೆ ಮಾಡ್ತಾ ಇದ್ರು. ಆದರೆ ಬರ್ತಾ ಇರುವಂತಹ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಆಗಿರಲಿಲ್ಲ. ಇವೆಲ್ಲದರ ನಡುವೆ ಸಂಸತ್ ಚಲೋ ನಡೆಯಲ್ವಾ ಅನ್ನೋ ಪ್ರಶ್ನೆ ಇತ್ತು. ಸೊ ಸರ್ಕಾರ ಒಂದು ರೀತಿ ಬೆದರಿತ್ತು, ಮಾಧ್ಯಮ ಇನ್ನೊಂದು ರೀತಿ ಬೆದರಿತ್ತು. ಯಾಕೆಂದ್ರೆ ಸರ್ಕಾರದ ರಕ್ಷಣೆಗೆ ಟೊಂಕ ಕಟ್ಟಿ ನಿಂತಹ ಮಾಧ್ಯಮ ಈ ಸುದ್ದಿ ತಲುಪದಂತೆ ತಡೆಯುವ ಯತ್ನ ಮಾಡ್ತಾ ಇತ್ತು. ಇಡೀ ಲಕ್ಷಾಂತರ ಜನ ಆ ಪ್ರದೇಶದಲ್ಲಿ ಇದ್ರೂ ಕೂಡ ಕೇವಲ ಪೊಲೀಸರ ಚಿತ್ರವನ್ನ ಮಾತ್ರ ಪ್ರಸಾರ ಮಾಡಲಾಗ್ತಾ ಇತ್ತು. ಹಾಗೇನೆ ಯಾವುದೇ ಒಂದು ಸಂದರ್ಭದಲ್ಲಿ ಕೂಡ ಡ್ರೋನ್ ಬಳಸಿ ಆಗ್ಲಿ ಇನ್ನೊಂದಾಗ್ಲಿ ಎಷ್ಟು ಜನ ಇದ್ರು ಅನ್ನೋದನ್ನ ಶೂಟ್ ಮಾಡುವ ಯತ್ನವನ್ನ ಮಾಧ್ಯಮ ಮಾಡಲೇ ಇಲ್ಲ. ಕ್ಲೋಸ್ ಅಪ್ ನಲ್ಲಿ 10 ತಲೆಗಳು ಕಾಣುವಂತೆ ಮಾತ್ರ ದೃಶ್ಯಗಳನ್ನ ಚಿತ್ರೀಕರಿಸಲಾಗ್ತಾ ಇತ್ತು, ಅದನ್ನೇ ಕಳಿಸಲಾಗ್ತಾ ಇತ್ತು. ಆದ್ರೆ ಅದನ್ನು ಕೂಡ ಲೈವ್ ಆಗಿ ಅಲ್ಲ. ನಿಮಗೆ ಇದನ್ನು ಹೇಳಬೇಕಾದ್ರೆ 2011 ನೆನಪಿಸ್ತೀನಿ. ನಾನು ನೆನಪಿಸ್ಲೇಬೇಕು. ಆ ಸಂದರ್ಭದಲ್ಲಿ ಅಣ್ಣಾ ಹಜಾರೆ ನಡೆಸ್ತಾ ಇದ್ದಂತಹ ಸತ್ಯಾಗ್ರಹ. ಅಣ್ಣಾ ಹಜಾರೆಯ ಸತ್ಯಾಗ್ರಹದ ಹಿಂದೆ ಬಿಜೆಪಿ ಇತ್ತು, ಸಂಘ ಪರಿವಾರ ಇತ್ತು. ಅಣ್ಣಾ ಹಜಾರೆ ಸಂಘ ಪರಿವಾರದ ಏಜೆಂಟ್ ಆಗಿದ್ರು. ಅವರ ಎಲ್ಲ ಖರ್ಚು ವೆಚ್ಚಗಳನ್ನ ಸಂಘ ಪರಿವಾರ ಮತ್ತು ಅವರಿಗೆ ಬೇಕಾದವರೇ ನಿರ್ವಹಿಸ್ತಾ ಇದ್ರು. ಆಗ ಪ್ರತಿ ಕ್ಷಣ ಕೂಡ ಮಾಧ್ಯಮಗಳು ಲೈವ್. ಸೊ ಆ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಅಣ್ಣಾ ಹಜಾರೆ ಬಂದಂತ ಸಂದರ್ಭದಲ್ಲಿ ಅದರ ಖರ್ಚು ವೆಚ್ಚವನ್ನ ನನಗೆ ಗೊತ್ತಿದ್ದ ಹಾಗೆ ಭರಿಸಿದವರು ಬಿಜೆಪಿಯ ಕೇರಳ ಅಧ್ಯಕ್ಷರಾಗಿರುವ ಈಗ ರಾಜೀವ್ ಚಂದ್ರಶೇಖರ್. ಎಲ್ಲ ಬಿಜೆಪಿಯವರು ಅದರ ಹಿಂದೆ ಇದ್ರು, ಮಾಧ್ಯಮ ಇತ್ತು. ಅಣ್ಣಾ ಹಜಾರೆ ನಿದ್ರೆಯಿಂದ ಎದ್ದು ಕೂತ ತಕ್ಷಣ ಇವರೆಲ್ಲ ಲೈವ್. ಇವತ್ತು ನೋಡಿ ಕಾಂಟ್ರಾಸ್ಟ್ ಇಷ್ಟಕ್ಕೆ ಮುಗುದಿಲ್ಲ. ಸೊ ಅಣ್ಣಾ ಹಜಾರೆ ಅಂತ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರ ಸ್ಪಂದಿಸಿದ ರೀತಿ ಹೇಗಿತ್ತು ಅನ್ನೋದನ್ನ ನೀವು ಇತಿಹಾಸದ ಪುಟಗಳನ್ನು ತೆಗೆದು ನೋಡಿದ್ರೆ ಗೊತ್ತಾಗುತ್ತೆ. ಸೊ ಇವತ್ತಾದದ್ದೇನು? ಸೊ ಈ 20 ದಿನಗಳ ಅವಧಿಯಲ್ಲಿ ಯಾವುದೇ ಒಬ್ಬ ಬಿಜೆಪಿಯ ಸಂಸದರಾಗ್ಲಿ, ನಾಯಕರಾಗ್ಲಿ, ಮಂತ್ರಿ ಆಗ್ಲಿ ಆ ಕಡೆ ಬರಲೇ ಇಲ್ಲ. ಅಟ್ಲೀಸ್ಟ್ ಅದನ್ನ ದುರಹಂಕಾರ ಅಂತೀನಿ ನಾನು. ಎಂತಹ ದುರಹಂಕಾರ ನೋಡಿ. ಲಕ್ಷಾಂತರ ಜನ ಅಲ್ಲಿ, ಮಕ್ಕಳು, ನಮ್ಮೆಲ್ಲರ ಮಕ್ಕಳು ಇದ್ದಾರೆ. ಇವತ್ತು ಬೆಳಿಗ್ಗೆ ನಂತರ ಲಾಠಿ ಚಾರ್ಜ್ ಕೂಡ ನಡೀತು. ಎಂತಹ ಪ್ರಭುತ್ವ ಇದು! ನನಗೆ ನಗು ಬರೋದು ಯಾಕೆ ಗೊತ್ತಾ? ರಾಮನ ಹೆಸರೇಳಿ ಅಧಿಕಾರಕ್ಕೆ ಬಂದವರು, ರಾಮ ಯಾವುದೋ ಒಬ್ಬ ಅಗಸನ ಮಾತು ಕೇಳಿ ತನ್ನ ಹೆಂಡತಿಯನ್ನೇನೆ ಒಬ್ಬ ಅಗಸ ಹೇಳಿದ ಅನ್ನೋ ಕಾರಣಕ್ಕಾಗಿ ಅಗ್ನಿ ಪರೀಕ್ಷೆಗೆ ಓಡದಂತೆ. ಈ ರಾಮನ ನಂಬಿ ಅಧಿಕಾರಕ್ಕೆ ಬಂದ ಜನ, ಲಕ್ಷಾಂತರ ಜನ ಬಂದು ಇಳಿಯ ಯೋಗ್ಯ, ಇಳಿಯೋ, ಅಧಿಕಾರ ಬಿಡೋ, ನೋ ಏನಂದ್ರು ಕೂಡ ದಪ್ಪ ಚರ್ಬರು. ಆದ್ರಿಂದ ಇವರು ರಾಮನ ಹೆಸರು ಹೇಳೋದಕ್ಕೂ ಕೂಡ ಅಯೋಗ್ಯರು ಅಂತ. ಸೊ ಇಲ್ಲಿ 2 ಪಾರ್ಟ್ ಇದೆ ನಾನು ಇವತ್ತು ಮಾತನಾಡೋದು. ಒಂದು ಹೇಗೆ ನಡೀತು ಅನ್ನೋದು, ಇನ್ನೊಂದು ಗೋಧಿ ಮೀಡಿಯಾ ಆಯ್ತು. ಸೊ ಇಡೀ ಚಳವಳಿ ದಿನಕ್ಕೆ ಪ್ರಬಲ ಆಗ್ತಾ ಇದೆ ಅನ್ನೋದು. ಸೊ ಒಂದು ಸೋನಮ್ ವಾಂಗ್ಚುಕ್ ಅವರ ಇಚ್ಛೆಗೆ ವಿರುದ್ಧವಾಗಿ ಎತ್ತಿಕೊಂಡು ಹೋದದ್ದು. ಅಲ್ಲಿ ಸಫ್ದರ್ಜಂಗ್ ಆಸ್ಪತ್ರೆಯಲ್ಲಿ ಅವರನ್ನ ಇಟ್ಟರು ಕೂಡ ಔಷಧ ಕೊಡ್ಬೇಕಾದ್ರೆ ಯೂಶುವಲಿ ಗೀತಾಂಜಲಿ ಅವರ ಶ್ರೀಮತಿ ಅವ್ರನ್ನ ಕೇಳ್ಬೇಕು, ಅವ್ರಿಗೆ ಹೆಲ್ತ್ ಹೇಗಿದೆ, ಮೊದಲು ಯಾವ್ದಾದ್ರು ಔಷಧ ತಗೋತಿದಾರ ಏನು, ಈ ಸಾಧಾರಣವಾಗಿ ಮಾಡುವಂತ ಕೆಲಸ ಇದೆ.
ಬಿಸಿ ಮನೆಯವ್ರನ್ನ ಕರೆದ್ಬಿಟ್ಟು ಯಾವ್ಯಾವ್ದು ಔಷಧಿ ಇದೆಯಾ, ಏನಾದ್ರು ಆರೋಗ್ಯ ಸಮಸ್ಯೆ ಇತ್ತ ಅವರಿಗೆ, ಈಗೇನು. ಆದ್ರೆ ಆ ಗೀತಾಂಜಲಿ ಅವರನ್ನ ಕಾನ್ಫಿಡೆನ್ಸಿಗೂ ತಗೊಂಡಿಲ್ಲ. ಅದ್ರ ಜೊತೆಗೆ ಸೋನಮ್ ವಾಂಗ್ಚುಕ್ ಅವರು ಯಾವ ಔಷಧ ತಗೋತಿದ್ರು, ಅವ್ರಿಗೆ ಏನಾದ್ರೂ ಬೇರೆ ಆರೋಗ್ಯ ಸಮಸ್ಯೆ ಐತೆ ಅನ್ನೋ ಪ್ರಶ್ನೆಯನ್ನು ಕೇಳಿಲ್ಲ. ಅಂದ್ರೆ ಆತ ಹೋದ್ರೆ ಹೋಗ್ಲಿ. ಇದು ಇವರ ಮನಸ್ಥಿತಿ. ಹಾಗೆ ನೋಡಿದ್ರೆ ಈ ಚಳವಳಿಗೆ ಬೆಂಬಲ ನೀಡ್ತಾ ಇರುವವರ ಸಂಖ್ಯೆ ಇದೆಯಲ್ಲ, ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಅಂತ. ಸಾವಿರಾರು ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದಾರೆ. ವಿವಿಧ ರಾಜ್ಯಗಳಿಂದ ಬಂದ ಯುವಕರು ಇವತ್ತು ನೋಡಿದರೆ ಅಲ್ಲಿ ಇಡೀ ಜಂತರ್ ಮಂತರ್ನಲ್ಲಿ ಇಡೀ ಇಂಡಿಯಾದ ಪ್ರಾತಿನಿಧಿಕವಾಗಿ ಇಡೀ ಇಂಡಿಯಾ ಕಾಣ್ತಾ ಇತ್ತು ಅಲ್ಲಿ. ಅದರ ಸೋನಮ್ ವಾಂಗ್ಚುಕ್ ಜೊತೆಗೆ ಅಭಿಜಿತ್ ದೀಪ್ಕೆ ಅವರು, ಅದು ಎಲ್ಲರಿಗೂ ಗೊತ್ತಿದೆ. ವಿರೋಧ ಪಕ್ಷದ ಕೆಲವರು, ಎಸ್ಪೆಷಲಿ ಆಮ್ ಆದ್ಮಿ ಪಕ್ಷದವರು, ಇನ್ನು ಶಬನಾ ಅಜ್ಮಿ, ಸ್ವರಾ ಭಾಸ್ಕರ್, ಚಂದ್ರಶೇಖರ್ ಆಜಾದ್, ಮನೀಶ್ ಸಿಸೋಡಿಯಾ, ಇವರೆಲ್ಲ ಕೂಡ ಈ ಚಳವಳಿಗೆ ಬೆಂಬಲ ಹಿಡಿದು, ಇವನ್ ಕೀರ್ತಿ ಆಜಾದ್ ಅವರು, ಮಹುವಾ ಮೊಯಿತ್ರಾ ಸೇರಿದಂತೆ ಹಲವರು ಬೆಂಬಲವನ್ನ ವ್ಯಕ್ತಪಡಿಸಿದರು. ಇಂತಹ ಎಲ್ಲರ ಬೆಂಬಲ ಇದ್ರೂ ಕೂಡ ನೀವು ನನಗೆ ಲೆಕ್ಕಕ್ಕಿಲ್ಲ, ನಿಮ್ಮನ್ನ ಕ್ಯಾರ್ ಮಾಡಲ್ಲ. ನಿಮ್ಮನ್ನ ನೀವು ಬೇಕಾದ್ರೆ ಉಪವಾಸ ಬಿದ್ದು ಸತ್ತೋಗಿ, ನಿಮ್ ತಲೆ ಮೇಲೆ ಆಕಾಶ ಕಳಚಿ ಬೀಳಲಿ, ನಮ್ಗೇನು ಆಗಲ್ಲ. ನಾವು ದೇವರ ಹೆಸರು ಹೇಳ್ಕೊಂಡು ಇಲ್ಲಿರ್ತೀವಿ ಅಧಿಕಾರ ಮಾಡ್ಕೊಂಡು. ಸೊ ಈ ಮಾಧ್ಯಮಗಳದ್ದು ಇದೇ ಸಂದರ್ಭದಲ್ಲಿ ನೋಡಿ, ಪ್ರಧಾನಿಯವರು ಬಂದು ಅಲ್ಲೊಂದು ಭಾಷಣ ಹೊಡಿತಾರೆ. ಇವತ್ತು ಸಂಸತ್ ಪ್ರಾರಂಭ ಆಗ್ಬೇಕಾದ್ರೆ ಒಂದು 5 ನಿಮಿಷ 10 ನಿಮಿಷ ಮಾತಾಡೋರು. ಎಲ್ಲರೂ ಕೂಡ ಅದ್ರ ಜೊತೆ ಪ್ರಧಾನಿ ಹೇಳಿದ್ದೇನು, ಪ್ರಧಾನಿ ಮಾಡಿದ್ದೇನು, ಪ್ರಧಾನಿ ಏನನ್ನ ಹೇಳಿದ್ರು, ಇಂತಹ ಸುದ್ದಿಯನ್ನ ಕೊಡೋದ್ರಲ್ಲೇ ಅವರು ನಿರತರಾಗಿದ್ರು. ಇದರಿಂದ ಬಹಳ ಮುಖ್ಯವಾದ ಪ್ರಶ್ನೆ ಅಂತಂದ್ರೆ, ಭಾರತೀಯ ಮಾಧ್ಯಮ ಈ ಚಳವಳಿಗೆ ಯಾಕೆ ಸರಿಯಾದ ಪ್ರಚಾರ ನೀಡ್ತಾ ಇಲ್ಲ? ಯಾಕೆಂದ್ರೆ ಲಕ್ಷಾಂತರ ಜನ ಜಂತರ್ ಮಂತರ್ಗೆ ಬರ್ತಾರೆ. 20 ದಿನದಿಂದ ಉಪವಾಸ ಸತ್ಯಾಗ್ರಹ ನಡೆಯುತ್ತೆ. ಅಂತದಕ್ಕೆ ಆವಾಗ ಚೂರ್ ಸುದ್ದಿಯನ್ನ ಕೊಟ್ಬಿಟ್ಟು ಹೊರಟೋಗುದು. ಕನ್ನಡ ಮಾಧ್ಯಮ ಬಿಟ್ಬಿಡಿ, ಕನ್ನಡ ಮಾಧ್ಯಮದಲ್ಲಿ ಯಾರು ಸಾಯ್ದು ಕಾತಿರ್ತಾರೆ. ಅವರು ಇಡೀ ಕನ್ನಡ ಮಾಧ್ಯಮ ಈ 2 ದಿನದಿಂದ ಚೆನ್ನಮ್ಮ ದೇವೇಗೌಡರ ಅವರು ಏನಿದ್ದಾರೆ, ಪಾಪ ಮಹಾತಾಯಿ ಅವಳು, ನಾನು ಇಲ್ಲ ಅಂತ ಹೇಳಲ್ಲ. ಸೊ ಅವರ ಅಂತ್ಯಕ್ರಿಯೆಯಲ್ಲಿ ಮಾಧ್ಯಮ ನಿರತರಾಗಿದೆ. ಅದೇನು ಹೊರಗಡೆ ಚಾನ್ಸಸ್ ಕಾಣ್ತಾ ಇಲ್ಲ. 12 ದಿನ ಆದ್ಮೇಲೆ ಬರ್ಬೋದು ಅಷ್ಟೇ. 12 ದಿನದವರೆಗೆ ಚೆನ್ನಮ್ಮ ದೇವೇಗೌಡ ಅವರ ಅಂತ್ಯಕ್ರಿಯೆಯನ್ನೆಲ್ಲ ಮುಗಿಸಿ ಆಮೇಲೆ ಜಗತ್ನಲ್ಲಿ ಏನಾಗುತ್ತೆ ಅಂತ ಏನಾದ್ರು ಯೋಚನೆ ಮಾಡಿದ್ರೆ ಮಾಡ್ತಾರ ಇಲ್ಲ ಗೊತ್ತಿಲ್ಲ. ಸೊ ಈಗ ನಾನು ಅದೇ ರೀತಿ ನಾನು ಈಗ ರಾಷ್ಟ್ರೀಯ ಟಿವಿ ಮಾಧ್ಯಮದ ಬಗ್ಗೆ ಹೇಳಿದೆ. ಬಹುತೇಕ ರಾಷ್ಟ್ರೀಯ ಮಾಧ್ಯಮಗಳು ಈ ವಿಚಾರಕ್ಕೆ, ಅಣ್ಣಾ ಹಜಾರೆಯ ಚಳವಳಿಗೆ ಯಾವ ರೀತಿ ಮಹತ್ವ ಕೊಟ್ಟಿದ್ರು ಅಂತ ಅಂದ್ರೆ, ಆಗಿದ್ದಂತ ಕಾಂಗ್ರೆಸ್ ಸರ್ಕಾರ ಮುಳುಗು ಹೋಗ್ಬೇಕು ಅನ್ನೋದು ಉದ್ದೇಶ ಆಗಿತ್ತು. ಯಾಕಂದ್ರೆ ಬಿಜೆಪಿ ಸಂಘ ಪರಿವಾರಗಳು ಅಣ್ಣಾ ಹಜಾರೆ ಜೊತೆಗಿದ್ದು ಮಾಧ್ಯಮ ಇತ್ತು. ಇವತ್ತು ಈ ಚಳವಳಿ ಏನಾದರೂ ಬಲವಾಗಿ, ಯಾಕಂದ್ರೆ ಇದು ವಿದ್ಯಾರ್ಥಿಗಳ ಚಳವಳಿ, ಈ ಚಳವಳಿ ಯುವಕರು ಎದ್ದು ನಿಂತರೆ ಅವತ್ತು ಯಾವ ಪ್ರಭುತ್ವ ಕೂಡ ಉಳಿಯಲ್ಲ. ಸೊ ಆ ಕಾರಣಕ್ಕಾಗಿ ಇವರಿಗೆ ಈ ಸಂರಕ್ಷಕರೇನಿದ್ದಾರೆ, ಗೋಧಿ ಮೀಡಿಯಾಗಳಿಗೇನಿವೆ, ಅವ್ರಿಗೆ ಭಯ ಶುರುವಾಗಿದೆ. ಆದ್ರಿಂದ ಅವರು ಇದ್ರ ಪ್ರಚಾರ ಜನರಿಗೆ ತಿಳಿಸಬಾರದು. ಈ ಸುದ್ದಿ ಎಷ್ಟರ ಮಟ್ಟಿಗೆ ದೆಹಲಿಯಲ್ಲಿ ಜನ ಬಂದಿದ್ರು, ವಿದ್ಯಾರ್ಥಿಗಳು ಬಂದಿದ್ರು ಅನ್ನೋದನ್ನ ತಿಳಿಸ್ಕೂಡುದು ಅನ್ನೋದು. ಸೊ ಅದ್ರ ಜೊತೆಗೆ ದೇವೇಂದ್ರ ಪ್ರಧಾನ್ ಅವರ ರಾಜೀನಾಮೆಗೆ ಒತ್ತಾಯ ಮಾಡ್ತಾ ಇರೋದು. ಅದಾದ್ಮೇಲೆ ಲೇಟೆಸ್ಟ್ ಆಗಿ ಪ್ರಧಾನಿ ನರೇಂದ್ರ ಮೋದಿ ಅವರ ರಾಜೀನಾಮೆ ಕೊಡ್ಲಿ, ಇದನ್ನು ಸಹಿಸ್ಕೊಳಕ್ಕಾಗಲ್ಲ. ಅವರು ರಾಜೀನಾಮೆ ಕೇಳ್ತಿದ್ದಾರೆ ಅಂತ ಹೇಳೋಕ್ಕೂ ಮೋದಿ ಮೀಡಿಯಾಗಳು ರೆಡಿ ಇಲ್ಲ. ನರೇಂದ್ರ ಮೋದಿ ಅವರ ರಾಜೀನಾಮೆಗಾಗಿ ಯುವಕರು ಒತ್ತಾಯಿಸ್ತಿದ್ದಾರೆ ಅಂತ ಒಂದೇ ಒಂದು ಸಾಲನ್ನ ಸರಿಯಾಗಿ ಹೇಳುವಷ್ಟು ಧೈರ್ಯನೂ ಇಲ್ಲ. ಎಲ್ಲ ಮಾರಾಟ ಆದವ್ರೆ, ನನಗೇನು ಅನುಮಾನನೇ ಉಳಿದಿಲ್ಲ. ಅಂದ್ರೆ ಮಾರಾಟ ಆಗೋದಕ್ಕೆ ಬೇರೆ ಬೇರೆ ವಿಧಾನಗಳಿರ್ತವೆ. ಹಣಕ್ಕೆ ಮಾರಾಟ ಆಗೋದು ಬೇರೆ, ತತ್ವ ಸಿದ್ಧಾಂತಕ್ಕೆ ಮಾರಾಟ ಆಗೋದು ಬೇರೆ, ಬೇರೆ ಬೇರೆ ಇದಿರುತ್ತೆ. ಇವರು ಸಂಪೂರ್ಣ ಅದರ ಈ ಮಾರಾಟವಾಗುವುದರಿಂದಾಗಿ ಪತ್ರಿಕಾ ಧರ್ಮ ಇದೆಯಲ್ಲ, ಅದರ ಮೇಲೆ ಚಪ್ಪಡಿ ಕಲ್ಲನ್ನ ಇವರು ಎಳೆದಿತ್ತು ಅಂತ. ಸೊ ಆ ಕಾರಣಕ್ಕಾಗಿ ಇಡೀ ಭಾರತೀಯ ಮಾಧ್ಯಮವನ್ನ ನೀವು ನಮ್ಮ ಭಾರತದವನ್ನು ಬಿಟ್ಬಿಡಿ, ವಿದೇಶದ ಮಾಧ್ಯಮಗಳು ಕೂಡ ಈ ಚಳವಳಿಯನ್ನ ಕವರ್ ಮಾಡ್ತೀವಿ. ವಿದೇಶದ ಬಹುತೇಕ ಇಲ್ಲ, ಯುರೋಪ್ದ ಅವರು ಫ್ರಾನ್ಸ್ 24 ಅಂತ ಒಂದು ಚಾನಲ್ ಇದೆ, ದೇ ಆರ್ ಕವರಿಂಗ್. ಅಲ್ ಜಜೀರಾ ಇಸ್ ಕವರಿಂಗ್, BBC ಇಸ್ ಕವರಿಂಗ್, CNN ಇಸ್ ಕವರಿಂಗ್. ಸೊ ಹಾಗೇನೆ ಏಷ್ಯಾದ ಬೇರೆ ಬೇರೆ ದೇಶಗಳ ಚಾನಲ್ ಕೂಡ ಬಹಳ ಗೌರವಯುತವಾಗಿ ಇದನ್ನ ಕವರ್ ಮಾಡ್ತಾರೆ. ಯಾಕಂದ್ರೆ ಸೋನಮ್ ವಾಂಗ್ಚುಕ್ ಅವರಿಗೆ ಹೆಸರಿದೆ. ಅವರನ್ನ ಅವರ ಕ್ಯಾರೆಕ್ಟರ್ ಅಸಾಸಿನೇಷನ್ ಮಾಡೋದಕ್ಕೆ ಈ ಗೋಧಿ ಕಂಪನಿ ಇವರೆಲ್ಲ ಸೇರ್ಬಿಟ್ಟು ಮೊದಲು ಯತ್ನ ಮಾಡಿದ್ದು ಅಂತ. ಅವ್ರು ಚೀನಾದ ಪರವಾಗಿದ್ದಾರೆ, ಚೀನಾದ ಏಜೆಂಟ್ ಅಂತೇಳಿ ಫಸ್ಟ್, ಈಗಲ್ಲ 4-6 ವರ್ಷಗಳ ಹಿಂದೆನೆ ಅವ್ರ ವಿರುದ್ಧ ಬಂದು, ಅದು ನಂತರ ಗೊತ್ತಾಯ್ತು ಅದಕ್ಕೆ ಒಂದು ಸುಳ್ಳು ವಿಡಿಯೋನ ಸಿದ್ಧಪಡಿಸಲಾಯಿತು ಅಂತ.
ಅವ್ರು ಆಡಿರುವ ಮಾತನ್ನ ಕಟ್ ಮಾಡಿ 2 ಸಾಲುಗಳನ್ನು ಸೇರಿಸಿ ಬಿಟ್ಟು ಅವ್ರ ಕ್ಯಾರೆಕ್ಟರ್ ಅಸಾಸಿನೇಷನ್ ಮಾಡಲಾಯಿತು. ಸೊ ಅದಾದ ಮೇಲೂ ಕೂಡ ಇವರಿಗೆ ಇರೋದೇನು ಗೊತ್ತಾ, ಇವರು ಸತ್ಯವನ್ನ ತಿಳಿಯೋದಕ್ಕೆ ರೆಡಿ ಇಲ್ಲ. ಸೋನಮ್ ವಾಂಗ್ಚುಕ್ ಅವರು ಲಡಾಖ್ನಲ್ಲಿ ಮಾಡಿರುವ ಕೆಲಸ ಶೈಕ್ಷಣಿಕ ಕ್ರಾಂತಿ ಇನ್ನೊಂದು ಕಡೆ ಆದ್ರೆ, ಭಾರತೀಯ ಸೈನ್ಯಕ್ಕೆ ಅವರ ಸಂಶೋಧನೆಗಳು ಭಾರತೀಯ ಸೈನ್ಯಕ್ಕೆ ಏನ್ ಹೆಲ್ಪ್ ಮಾಡಿದ್ರು ಅನ್ನೋದನ್ನ ಈ 2 ರೂಪಾಯಿದವರು 4 ರೂಪಾಯಿದವರು ಚಿಲ್ಲರೆ ಜನ ಅರ್ಥ ಮಾಡ್ಕೋಬೇಕು. ಹೌ ಹಿ ಡಿಡ್ ಇಟ್ ಅಂತ. ಅದನ್ನ ನಾನು ಈಗ ಚರ್ಚೆ ಮಾಡಕ್ಕೆ ಹೋಗಲ್ಲ. ಸೊ ಹೀಗೆ ಅವರ ಕ್ಯಾರೆಕ್ಟರ್ ಅಸಾಸಿನೇಷನ್ ಮಾಡುವುದಕ್ಕೆ ಟ್ರೈ ಮಾಡಿದ್ದು, ನಂತರ ಏನಾದರೂ ಮಾಡಿ ಅವರನ್ನ ದೇಶದ್ರೋಹಿ ಪಟ್ಟ ಕಟ್ಟಬೇಕು ಅಂತ. ಅದು ಸಾಧ್ಯ ಆಗಿಲ್ಲ. ಯಾಕಂದ್ರೆ ಸೋನಮ್ ವಾಂಗ್ಚುಕ್ ಏನು ಅನ್ನೋದು ಇಡೀ ವಿಶ್ವಕ್ಕೆ ಗೊತ್ತಿದೆ. ಹಾಗ ನೋಡಿದ್ರೆ ಸೋನಮ್ ವಾಂಗ್ಚುಕ್ ಚೀನಾವನ್ನ ಪ್ರಶ್ನಿಸಿದವರು ಹಲವು ವಿಚಾರಗಳು. ಸೋನಮ್ ವಾಂಗ್ಚುಕ್ ಅವ್ರು ಚೀನಾವನ್ನು ಬಿಟ್ಟಿಲ್ಲ. ಅವರು ಈ ಕ್ವೆಶ್ಚನ್ ಚೀನಾವನ್ನ ಕ್ವೆಶ್ಚನ್ ಮಾಡಿದ್ದಾರೆ, ಎಲ್ಲವನ್ನು ಮಾಡಿದ್ದಾರೆ. ಸೊ ಆದ್ರೆ ಇವರು ಚೀನಾ ಏಜೆಂಟ್ ಅಂತ ಹೇಳ್ಬಿಟ್ಟು ಇವರು ಇದು ಮಾಡ್ತಾ ಇರೋದು. ಸೊ ಒಟ್ಟಾರೆ ಆಗಿದ್ರೆ ಒಂದು ದಟ್ ಈ ಚಳವಳಿ ಇದೆಯಲ್ಲ, ಅದನ್ನ ನೀವು ಕೇವಲ ಒಂದು ಪಕ್ಷದ ಚಳವಳಿ ಅಂತ ಅನ್ನಕ್ಕಾಗಲ್ಲ. ಇದು ಭಾರತೀಯ ಯುವ ಸಮುದಾಯದ ಇವತ್ತಿನ ಮನಸ್ಥಿತಿ ಅಂತ. ಶೈಕ್ಷಣಿಕ ವ್ಯವಸ್ಥೆ ಮೇಲೆ ವಿಶ್ವಾಸವನ್ನ ಕಳೆದುಕೊಳ್ಳುವಂತಹದ್ದು, ಪರೀಕ್ಷಾ ಪಾರದರ್ಶಕತೆ ಏನಿದೆಯಲ್ಲ ಅದು ನಾಶವಾದದ್ದು, ಯುವಕರ ಭವಿಷ್ಯದ ಕುರಿತು ಉಂಟಾಗಿರುವ ಅಸಮಾಧಾನ, ಇದೆಲ್ಲವನ್ನ ನಾವು ಈ ಒಂದು ಚಳವಳಿಯಲ್ಲಿ ನೋಡೋದಕ್ಕೆ ಸಾಧ್ಯ ಇದೆ ಅಂತ. ಅದರ ಜೊತೆಗೆ ಭಾರತೀಯ ಮಾಧ್ಯಮ ಉದ್ದೇಶಪೂರ್ವಕವಾಗಿ ಈ ಚಳವಳಿಯನ್ನ ಮುಚ್ಚಿ ಹಾಕಲು ಯತ್ನಿಸುತ್ತಿದೆ ಅನ್ನುವ ಅಭಿಪ್ರಾಯ ಕೂಡ ವಿಶ್ವಾದ್ಯಂತ ಮೂಡ್ತಾ ಇದೆ. ಅದ್ರ ಜೊತೆಗೆ ಭಾರತದ ಮಾಧ್ಯಮದ ವಿಶ್ವಾಸಾರ್ಹತೆ ಮತ್ತು ಪ್ರಾಮಾಣಿಕತೆಯನ್ನು ಕೂಡ ವಿದೇಶಿ ಗಣ್ಯರುಗಳು ಎಲ್ಲರೂ ಕೂಡ ಈಗ ಟೀಕೆ ಮಾಡಿ ನಗುವ ಸ್ಥಿತಿ ಬಂದಿದೆ ಭಾರತದಲ್ಲಿ. ಯಾಕಂದ್ರೆ ಮಾಧ್ಯಮ ಸ್ವಾತಂತ್ರ್ಯ ಸಂಪೂರ್ಣ ನಾಶ ಆಗಿದೆ ಅನ್ನೋದು. ಅದ್ರ ಜೊತೆಗೆ ಮಾಧ್ಯಮಕ್ಕೆ ಮೂಲಭೂತವಾಗಿ ಇರಬೇಕಾದಂತ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ, ಸಾಮಾಜಿಕ ಹೊಣೆಗಾರಿಕೆ ಇದೆಯಲ್ಲ, ಆ ಸಾಮಾಜಿಕ ಹೊಣೆಗಾರಿಕೆಯನ್ನ ಭಾರತದ ಮಾಧ್ಯಮ ಸಂಪೂರ್ಣವಾಗಿ ಬಿಟ್ಟಿದೆ. ಭಾರತ ಮಾಧ್ಯಮಕ್ಕೆ ಸಾಮಾಜಿಕ ಹೊಣೆಗಾರಿಕೆ ಅನ್ನುವುದು ಇಲ್ಲವೇ ಇಲ್ಲ. ಸೊ ಈ ಎಲ್ಲ ಕಾರಣಗಳನ್ನ ಗಮನಿಸಿದ್ರೆ ನ್ಯಾಯಯುತವಾಗಿ ಒಂದು ಚಳವಳಿಗೆ ಸಿಗಬೇಕಾದಂತಹ ಪಬ್ಲಿಸಿಟಿ, ಪ್ರಚಾರ ಜನರಿಗೆ ತಲುಪಿಸೋದು, ಆ ಕೆಲಸ ಆಗ್ತಾ ಇಲ್ಲ. ಯಾಕೆ? ಬಹಳ ಮುಖ್ಯವಾಗಿ ಈ ಚಳವಳಿ ಇದೆಯಲ್ಲ, ಈ ಚಳವಳಿ ನೌ ಇಟ್ ಇಸ್ ಟಾರ್ಗೆಟಿಂಗ್ ನಾಟ್ ಓನ್ಲಿ ಧರ್ಮೇಂದ್ರ ಪ್ರಧಾನ್, ಆಲ್ಸೋ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ. ನರೇಂದ್ರ ಮೋದಿ ಅವರ ಮುಖವಾಡವನ್ನ ಕಳಚುವ ಕೆಲಸ ಸೊ ಈ ಚಳವಳಿಯ ಮೂಲಕ ಆಗ್ತಿದೆ. ಇದು ಗೋಧಿ ಮೀಡಿಯಾಕ್ಕೆ ಭಯವನ್ನು ಮಾಡಿದೆ. ತಮ್ಮ ಅನ್ನದಾತರನ್ನ ಈ ರೀತಿ ಮುಖವಾಡ ಕಳಿಸ್ಬಿಟ್ರೆ ಏನ್ ಮಾಡೋಣ? ಆ ಭಯದಿಂದ ದಟ್ ಬಹುತೇಕ ಮಾಧ್ಯಮಗಳು ಒಳಗಡೆ ಕಂಗೆಟ್ಟಿವೆ ಅಂತ. ಒಳಗಡೆ ಅವ್ರಿಗೆ ಇನ್ನೇನು ಮಾಡಬೇಕು, ಇದು ನಮ್ಮ ಅನ್ನದಾತರಿಗೆ ಹೀಗೆ ಆಗ್ತಾ ಇದ್ದಾರೆ, ಅವರ ರಕ್ಷಣೆಗೆ ನಿಂತ್ಕೋಬೇಕು ಅಂತ ಹೇಳಿ ಅನ್ನಿಸುವ ಹಾಗೆ ಕಾಣುತ್ತೆ. ಸೊ ಅದ್ರ ಜೊತೆಗೆ ಇರೋದೇನು ಗೊತ್ತಾ, ನಾನು ಬಹಳ ಸಂದರ್ಭ ಈ ಭಾರತೀಯ ಮಾಧ್ಯಮದ ನಿಯಂತ್ರಣ ಇರೋದು ಯಾರು? ಸೊ ಇಬ್ಬರೇನೆ ಬಹಳ ಮುಖ್ಯವಾಗಿ ಮೇನ್ ಸ್ಟ್ರೀಮ್ ನಿಯಂತ್ರಣದಲ್ಲಿರೋದು. ಯಾರ್ಯಾರು ಹೇಳಿ? ಅದಾನಿ ಅಂಡ್ ಅಂಬಾನಿ. ಅವರು ಮೋದಿಯವರ ಪಕ್ಕನೇ ಇರೋರು. ಸೊ ಆದ್ರಿಂದ ಅವರ ಮೂಲಭೂತ ಧ್ಯೇಯ ಅಂದ್ರೆ ಅವ್ರ ರಕ್ಷಕರೇ ಅವರು. ಮೋದಿ ಅವರು ಆ ಇಬ್ಬರು ಉದ್ಯಮಿಗಳ ರಕ್ಷಣೆ ಮಾಡ್ತಾರೆ. ಇಲ್ಲಿ ವಿದೇಶಕ್ಕೆ ಹೋದ್ರೆ ಅವರೇ ಕರ್ಕೊಂಡು ಹೋಗಿ ಕಾಂಟ್ರಾಕ್ಟ್ ಕೊಡಿಸೋದೆಲ್ಲ ಅವರೇ ಮಾಡ್ತಾರೆ. ಇಲ್ಲಿ ಬಂದ್ಮೇಲೆ ಆ ಮಾಧ್ಯಮಗಳ ಮೂಲಕ ಅವರು ಮೋದಿಯವರ ರಕ್ಷಣೆ ನಿಲ್ತಾರೆ. ಸೊ ಆದ್ರಿಂದ ಇಂಡಿಯಾದ ಬಹುತೇಕ ಮಾಧ್ಯಮ ಏನಿದೆ ಅದು ಸೊ ಮೋದಿ ಸಂರಕ್ಷಕ ಮಾಧ್ಯಮವಾಗಿದೆ ಅಂತ. ಯಾಕಂದ್ರೆ ಅದಾನಿ ಅಂಬಾನಿದೆ ಮೇನ್ ಇರೋಂಥದ್ದು. ಇನ್ನು ಲೋಕಲ್ ಎಲ್ಲ ಇರುವ ಸಣ್ಣ ಪುಟ್ಟಗಳು ಅಲ್ಲಿ ಸಂಘ ಪರಿವಾರದ ಕಾಲಾಳುಗಳೇ ತುಂಬಿಕೊಂಡಿರೋದ್ರಿಂದ ನೀವು ಬೇರೆ ಏನು ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಆಗಲ್ಲ. ಸೊ ಆದ್ರಿಂದ ಆದ್ರೆ ಆಗುವ ನನಗೆ ಅಪಾಯ ಏನ್ ಅನ್ಸುತ್ತೆ ಗೊತ್ತಾ? ಇದೇ ಸ್ಥಿತಿ ಮುಂದುವರೆದ್ರೆ ಈ ಯುವಕರ ಸಿಟ್ಟಿರುತ್ತಲ್ಲ, ವಿದ್ಯಾರ್ಥಿಗಳ ಸಿಟ್ಟಿರುತ್ತಲ್ಲ, ಬಹುತೇಕ ಸಂದರ್ಭದಲ್ಲಿ ಈ ಯುವಕರ ಸಿಟ್ಟೆ ಸಾಮಾಜಿಕ ಬದಲಾವಣೆಗೆ ಕಾರಣ ಆಗುತ್ತೆ ಅಂತ. ಇದು ನನ್ನ ಅನುಭವದಲ್ಲಿ ನಾವು ಹೇಳ್ತೇನೆ. ಯಾಕಂದ್ರೆ ಯಾವಾಗ ಎಮರ್ಜೆನ್ಸಿ ಬಂದಿತ್ತು ಆಗ ನಾನು ಶಾಲಾ ವಿದ್ಯಾರ್ಥಿ ಆಗಿದ್ವಿ. ನಾವೆಲ್ಲ ಕೂಡ ಇಂದಿರಾ ಗಾಂಧಿಯವರ ವಿರುದ್ಧ ಆ ಹೋರಾಟಗಳಲ್ಲಿ ಪಾಲ್ಗೊಂಡಿದ್ವಿ. ತುರ್ತು ಪರಿಸ್ಥಿತಿಯ ವಿರುದ್ಧದ ಹೋರಾಟ ಇದೆಯಲ್ಲ, ಬಹುತೇಕ ಎಲ್ಲ ಭಾಷಣಗಳಿಗೆ ನಮ್ಮೂರಿನಲ್ಲಿ ನಾನು ಹೋಗ್ತಾ ಇದ್ದೆ. ಆ ಸಂದರ್ಭದಲ್ಲಿ ಈಗಿರುವಂತ CM ಇಬ್ರಾಹಿಂ ಅವರು, ತೀರ್ಕೊಂಡ ರಾಮಕೃಷ್ಣ ಹೆಗಡೆ ಅವರು,
ಹಾಗೇನೆ ಸಾಹಿತಿಗಳು ನಮ್ಮ ಚಂದ್ರಶೇಖರ್ ಪಾಟೀಲ್ ಅವರು, ಇವರೆಲ್ಲ ಕೂಡ ಎಮರ್ಜೆನ್ಸಿ ವಿರುದ್ಧದ ಹೋರಾಟಗಳನ್ನ ಮಾಡ್ತಾ ಇದ್ದ ಸಂದರ್ಭದಲ್ಲಿ ಆ ಹೋರಾಟದಲ್ಲಿ ನಾನಿದ್ದೆ. ಆದ್ರಿಂದ ಗೊತ್ತಿದೆ ಅದರ ಪರಿಣಾಮ ಏನಾಯ್ತು ಅಂತ. ಎಮರ್ಜೆನ್ಸಿ ವಿರುದ್ಧದ ಹೋರಾಟದ ನಂತರ ಮಹಾನ್ ಅಹಂಕಾರದಲ್ಲಿದ್ದ ಇಂದಿರಾ ಗಾಂಧಿ ಮುಳುಗೋಗ್ಬಿಟ್ರು. ಹಾಗೇನೆ ಕರ್ನಾಟಕದಲ್ಲಿ ನಡೆದ 3 ಜನಪರ ಚಳವಳಿಗಳು ಅದರ ಜೊತೆಗಿದ್ದವನ್ನ ನಾನು. ಒಂದು ರೈತ ಚಳವಳಿ, ಇನ್ನೊಂದು ಕನ್ನಡ ಚಳವಳಿ, ಮತ್ತೊಂದು ದಲಿತ ಚಳವಳಿ. ಆ ಚಳವಳಿ 83ರಲ್ಲಿ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರವನ್ನ ಒದ್ದು ಹೊರಗಾಕಿ 83ರಲ್ಲಿ ಪ್ರಥಮ ಬಾರಿಗೆ ಕಾಂಗ್ರೆಸ್ಸೇತರ ಸರ್ಕಾರ ಬರಕ್ ಕಾರಣ ಆಯ್ತು. ಅದ್ರ ಜೊತೆಗೆ ನಾವು ವಿದ್ಯಾರ್ಥಿಯಾಗಿ ನೋಡ್ತಾ ಇದ್ದ JP ಚಳವಳಿ ಬಂದದ್ದು ಎಮರ್ಜೆನ್ಸಿ ಸಂದರ್ಭದಲ್ಲಿ. ಅದು ರಾಷ್ಟ್ರ ಮಟ್ಟದಲ್ಲಿ ಬದಲಾವಣೆ ಕಾರಣ ಆಯ್ತು. ಅದು ಉಳಿತೋ ಇಲ್ಲ ಬೇರೆ ನಾನು ಅಧ್ಯರ್ಶ ಮಾಡಕ್ ಹೋಗಲ್ಲ. ಅದರಿಂದ ಈಗಿನ ಸರ್ಕಾರಕ್ಕೆ ಇದ್ದಷ್ಟು ಅಹಂಕಾರ ಇದೆಯಲ್ಲ, ಅಷ್ಟು ಅಹಂಕಾರ ಇಂದಿರಾ ಗಾಂಧಿಗೆ ಇತ್ತೋ ಇಲ್ಲೋ ಗೊತ್ತಿಲ್ಲ. ಆದ್ರೆ ಅವಳು ಎಮರ್ಜೆನ್ಸಿ ತಂದು ಜನತಂತ್ರವನ್ನ ನಾಶಪಡಿಸ್ತಾ ಇದ್ರಲ್ಲ, ಅದಕ್ಕೆ ಜನ ಉತ್ತರ ಕೊಟ್ರು. ಆಗಿನ ಪರಿಸ್ಥಿತಿಗೂ ಈಗಿನ ಪರಿಸ್ಥಿತಿಗೂ ವ್ಯತ್ಯಾಸ ಇದೆ ಅಂತ ನನಗನ್ಸಲ್ಲ. ಮಾದರಿಗಳು ಬೇರೆ ಅಷ್ಟೇ. ಇಂದಿರಾ ಗಾಂಧಿ ಅವರು ಏನು ತುರ್ತು ಪರಿಸ್ಥಿತಿಯನ್ನ ಹೇರಿದ್ರು, ಈಗಲೂ ದೇಶದಲ್ಲಿ ಒಂದು ರೀತಿಯ ತುರ್ತು ಪರಿಸ್ಥಿತಿ ಇದೆ. ಆದ್ರೆ ತುರ್ತು ಪರಿಸ್ಥಿತಿ ಹೇರಿಲ್ಲ, ವಾತಾವರಣ ಆ ರೀತಿ ಇದೆ. ರಾಷ್ಟ್ರಭಕ್ತಿ, ರಾಷ್ಟ್ರ ಪ್ರೇಮ ಅನ್ನುವ ಹೆಸರಿನಲ್ಲಿ ನಿಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ನಾಶಪಡಿಸುವಂಥದ್ದು, ಚಳವಳಿಗಳನ್ನ ಹತ್ತಿಕ್ಕುವಂಥದ್ದು, ವಿಭಿನ್ನ ಧ್ವನಿ ಇರ್ಕೂಡುದು ಅಂತ. ಇದೇ ಎಮರ್ಜೆನ್ಸಿ. ಸ್ವತಂತ್ರವಾಗಿ ನಿಮ್ಮ ಆಲೋಚನೆ ಮಾಡಕ್ ಕೊಡ್ಕೂಡುದು. ಯಾರು ಸ್ವತಂತ್ರವಾಗಿ ಆಲೋಚನೆ ಮಾಡ್ತಾರೋ ಅವರ ಧ್ವನಿಯನ್ನ ಬೇರೆ ರೀತಿ ಹತ್ತಿಕ್ಬೇಕು. ಅವರು ಹೋರಾಟ ಮಾಡ್ತಾ ಇದ್ದಾರೆ. ಈಗ ಸೋನಂ ವಾಂಗ್ಚುಕ್ ಆಗಿದೆ, ಅವ್ರು ಚೀನಾ ಏಜೆಂಟ್ ಅಂತ ಪ್ರಚಾರ ಮಾಡ್ತಾರೆ. ಯಾಕಂದ್ರೆ ಎಲ್ಲ ಮಾಧ್ಯಮಗಳು ಅವ್ರ ಹತ್ರ ಇದೆ. ಸತ್ಯ ಹೇಳೋರು ಯಾರು? ಸತ್ಯ ಹೇಳೋವರೇ ಇಲ್ವಲ್ಲ, ಅವ್ರನ್ನ ಖರೀದಿ ಮಾಡ್ಬಿಟ್ಟಿದ್ದಾರೆ, ಮಾಧ್ಯಮಗಳನ್ನ ಖರೀದಿ ಮಾಡಾಕಿದ್ದಾರೆ. ಸೋನಂ ವಾಂಗ್ಚುಕ್ ಹಾಗಲ್ಲ ಅಂತ ಹೇಳುವುದು ಹೇಗೆ? ಅಲ್ಲಲ್ಲ ವಿದೇಶಿ ಮಾಧ್ಯಮಗಳು ಹೇಳ್ಬೇಕು, ಅಲ್ಲೋ ಕೇಳ್ಕೊಬಾರ್ದು. ಅದು ಹೇಳಕ್ ಹೋದ್ರೆ ವಿದೇಶಿ ಏಜೆಂಟ್ ಇವನು. ಯಾವ ಸ್ಥಿತಿ ಬಂದಿದೆ ಅಂದ್ರೆ, ಒಂಥರ ಇಂಡಿಯಾದಲ್ಲಿ ಒಂದು ಅಘೋಷಿತವಾದಂತ ತುರ್ತು ಪರಿಸ್ಥಿತಿ ಇದೆ ಇವತ್ತು. ನೀವು ಭಿನ್ನವಾದ ಅಭಿಪ್ರಾಯವನ್ನ ವ್ಯಕ್ತಪಡಿಸುವಂತೆ ಇಲ್ಲ. ವ್ಯಕ್ತಪಡಿಸಿದ್ರೆ ನಿಮ್ಮ ಮೇಲೆ ಬೇರೆ ಬೇರೆ ರೀತಿಯ ದಾಳಿಗಳು ನಡೀತದೆ. ಅದು ₹2 ದಾಳಿಯಿಂದ ಹಿಡಿದು ಸೆಂಟ್ರಲ್ ಏಜೆನ್ಸಿಯವರೆಗಿನ ದಾಳಿ ಅದು ನಡೀತಾನೆ ಹೋಗುತ್ತೆ. ಅದರಿಂದ ಆದ್ರೆ ಇವತ್ತಿನ ದಿನಕ್ಕಿರುವ ಎಮರ್ಜೆನ್ಸಿ ಟೈಮ್ಗೂ ಇವತ್ತಿಗೂ ಇರೋ ವ್ಯತ್ಯಾಸ ಏನ್ ಗೊತ್ತಾ? ಇವತ್ತು ಕೂಡ ಎಮರ್ಜೆನ್ಸಿ ಕಾಲಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳಿದಾರಲ್ಲ, ಅವರು ಪ್ರತಿಭಟಿಸ್ತಾ ಇರೋದು ಇವತ್ತು ಸಾಮಾಜಿಕ ಜಾಲತಾಣ ಇರೋದು. ಮೇನ್ ಸ್ಟ್ರೀಮ್ ಮೀಡಿಯಾ ನಿಮ್ಗೆ ಕವರ್ ಮಾಡದಿದ್ರು ಕೂಡ ಸಾಮಾಜಿಕ ಜಾಲತಾಣ ಇದೆ ಸತ್ಯವನ್ನ ತಿಳಿಸೋದು. ಆದ್ರಿಂದನೇ ದೆಹಲಿ ಜಂತರ್ ಮಂತರ್ನಲ್ಲಿ ಎಷ್ಟು ಜನ ಇದ್ದಾರೆ ಅನ್ನೋದನ್ನ ನೀವು ಸಾಮಾಜಿಕ ಜಾಲತಾಣಗಳಲ್ಲಿ ಹೋದ್ರೆ ಗೊತ್ತಾಗುತ್ತೆ. ಆ ವಿದ್ಯಾರ್ಥಿಗಳ ಸಿಟ್ಟು ಏನಿದೆ ಅನ್ನೋದು ಗೊತ್ತಾಗುತ್ತೆ. ಇಲ್ಲಿ ಕೇವಲ ಈ ಗೋಧಿ ಮೀಡಿಯಾ ಮಾತ್ರ ಇದ್ರೆ ಸತ್ಯದ ಸಮಾಧಿ ಹೋಗ್ತಾ ಇತ್ತು. ಆ ಸಿಚುವೇಶನ್ ಇದೆ. ಈ ಹೋರಾಟ ಇಲ್ಲಿ ನಿಲ್ಲುತ್ತೆ ಅಂತ ನನಗೆ ಅನ್ಸಲ್ಲ. ಇವರು ಹತ್ತಿಕ್ಕಲು ಪ್ರಯತ್ನ ಮಾಡಿದಷ್ಟು ಇಂಥ ಚಳವಳಿಗಳು ಮತ್ತೆ ಮೇಲ್ ಬರ್ತವೆ. ಅದ್ರ ಜೊತೆಗೆ ಗಾಂಧಿ ಹೇಳಿಕೊಟ್ಟ ಸತ್ಯಾಗ್ರಹ ಅಂತ. ಗೋಡ್ಸೆವಾದಿಗಳಿಗೆ ಯಾವತ್ತಿದ್ರೂ ಗಾಂಧಿ ಭಯ ಇರುತ್ತೆ, ಇವತ್ತಿಗೂ ಭಯ ಇದೆ. ಸತ್ಯಾಗ್ರಹ ತಕ್ಷಣ ಭಯ, ಆತಂಕ ಶುರುವಾಗುತ್ತೆ. ಯಾಕಂದ್ರೆ ಸತ್ಯಾಗ್ರಹದ ಶಕ್ತಿ ಗೋಡ್ಸೆವಾದಿಗಳಿಗೂ ಗೊತ್ತಿದೆ. ಲೆಟ್ ಸಿ ಏನಾಗುತ್ತೆ ನೋಡೋಣ. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದಾಗ ಮಾತು ಬರ್ತೀನಿ. ನನ್ನ ಮಾಹಿತಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಂಡು ಬರಬೇಡಿ. ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಿ ನನ್ನನ್ನು ಆಶೀರ್ವದಿಸಿ. ಎಲ್ಲ ನಮಸ್ಕಾರ.